ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವನು ಸಾಯಂಕಾಲ ಅಂದರೆ ಇದು ಬಂದು ವಿಡಿಯೋ ಸಾಯಂಕಾಲ ಮಾಡಿರುವಂಥದ್ದು. ಅವ್ನು ಬೆಳಿಗ್ಗೆನಾಗ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಕಲರ್ ಮಾಡಮ್ಮ ಅಂತೇಳಿ ಹೋಗಿರ್ತಾನೆ. ನನಗೆ ತುಂಬ ದಿನದಿಂದ ಟ್ರೈ ಮಾಡ್ತಾನೆ ಇರ್ತೀನಿ, ಆದರೆ ನನಗಂತೂ ಇದು ಬರ್ತಾನೆ ಇಲ್ಲ. ಅವನು ಯಾವ ಥರ ಮಾಡಬೇಕು ಅದೆಲ್ಲ ನನಗೆ ಹೇಳ್ಕೊಡ್ತಿರ್ತಾನೆ, ಆದರೂ ಕೂಡ ನನಗೆ ಅದೇನೋ ಗೊತ್ತಿಲ್ಲ, ಬರ್ತಾನೆ ಇಲ್ಲ. ಎಲ್ಲ ಮಾಡಿರ್ತೀನಿ, ಒಂದಲ್ಲ 2 3 ಅಂತೂ ಮಾಡೋಕ್ಕೆ ಆಗಲ್ಲ. ನಾನು ಕಷ್ಟಪಡ್ತೀನಿ, ಒಂದಿನೆಲ್ಲ ಟ್ರೈ ಮಾಡಿದ್ದೀನಿ ಮಾಡಬೇಕು ಅಂತೇಳಿ, ಆದರೆ ಮಾಡೋಕ್ಕೆ ಆಗಲ್ಲ. ಅವನಿಗೆ ತುಂಬ ಈಸಿ, ಆದರೆ ನನಗೆ ಅದು ಕಷ್ಟ ಅಂತ ಅನಿಸ್ತಿರುತ್ತೆ. ಆದರೆ ಅವನು ಹೇಳೋದು ತುಂಬ ಈಸಿ ಅಮ್ಮ, ಕಷ್ಟನೇ ಇಲ್ಲ, ನಿನಗೆ ಅದು ಕಷ್ಟ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಆದರೆ ನನಗೆ ಕರೆಕ್ಟಾಗಿ ಇಟ್ಕೋ ನೋಡಿ, ಇಲ್ಲ ಚೆನ್ನಾಗಿ ಕಾಣ್ತಿದೆ ಅಲ್ಲಿ ಸ್ಮೈಲು ಆರ್ಟು ಎಲ್ಲ ಕಚ್ಕೊಂಡ್ಬಿಟ್ಟಿದೆ. ಬಿಡ, ಸ್ಮೈಲಿ ಥರ ಏನು ಕಾಣಿಸ್ತಾ ಇಲ್ಲ. ತಿನ್ನು ಆಯ್ತು ಬಿಡ. ಬಿಸಿ ಮಾಡಿದ್ಯಾ? ಒಳಗಡೆ ಟೇಸ್ಟ್ ಮಾಡಿ ಈರುಳ್ಳಿ ಎಲ್ಲಾನ. ಅದೇನಿದು ಏಕೆ ಒಂಥರ ಇದು? ಅದು ಮಯೋನೀಸೆ, ಬೇರೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್, ಬೇರೆ ಬೇರೆ ಬ್ರ್ಯಾಂಡ್ ಮೇಲೆ. ಆ ಮಯೋನೀಸ್ ಚೆನ್ನಾಗಿಲ್ವಾ? ಈರುಳ್ಳಿ ಎಲ್ಲ ಒಳಗಡೆ ಅದು ಏನೋ ಒಂಥರ ಗುಳ್ಗುಳಿ ಥರ ಇದೆ, ಹಂಗೆ ಬರೋದು ಅದು. ಅದು ಯಾವ ಸೀರೆ ಹೇಳಿ? ಇಲ್ಲ ಮೇಲಿರೋ ಬಿಡಿ, ಹೇಳ್ತೀನಿ ಎಲ್ಲಾನು. ಅಷ್ಟು ಚೆನ್ನಾಗಿಲ್ಲ ಮಯೋನೀಸ್. ಅಲ್ಲ ಈರುಳ್ಳಿ ಎಲ್ಲ ಹೆಂಗೆ ಅನ್ನಿಸ್ತಿದೆ? ಫ್ರೈ ಮಾಡಿದ್ಯಾ? ಯಾವ್ದ್ರಲ್ಲಿ ಫ್ರೈ ಮಾಡಿದ್ದೀನಿ ಹೇಳಿ? ಹಂಗೆ ತವಾದಲ್ಲೇ ಬ್ರೆಡ್ ರೋಸ್ಟ್ ಮಾಡಬೇಕಾದ್ರೆ ಆ ಬ್ರೆಡ್ನ ಬಿಸಿ ಮಾಡೋಕ್ಕೆ ಮುಂಚೆ ಈರುಳ್ಳಿ ಬಿಸಿ ಮಾಡಿಕೊಂಡೆ, ಸೈಡಿಗೆ ಹಾಕಿದೆ. ಒಂದು ಬ್ರೆಡ್ ರೋಸ್ಟ್ ಮಾಡಿಕೊಂಡೆ, ಸೈಡಿಗೆ ಹಾಕಿದೆ. ಟೊಮೆಟೊ ರೋಸ್ಟ್ ಮಾಡಿಕೊಂಡೆ, ಸೈಡಿಗೆ ಹಾಕಿದೆ. ಮತ್ತು ಇನ್ನೊಂದು ಬ್ರೆಡ್ ರೋಸ್ಟ್ ಮಾಡಿಸ್ಕೊಂಡು ಎಲ್ಲ ಒಳಗಡೆ ಹಾಕಿ ಕ್ರೀಮ್ ಹಾಕಿ ಕೊಟ್ಟೆ, ಅಷ್ಟೇ. ಉಳಿದಿರೋ ಬ್ರೆಡ್ ಇತ್ತಲ್ಲ, ಅದಕ್ಕೆ ಅವನು ಏನೋ ಮಾಡ್ತೀನಿ ಅಂದ್ಬಿಟ್ಟು ಅವನು ಮಾಡೋದು ನನಗೂ ತಿನ್ನಿಸೋದು ಈ ಥರ ಮಾಡಿದ್ದ. ಆ ಬ್ರೆಡ್ ಖಾಲಿಯಾಗಲಿ ಅಂದ್ಬಿಟ್ಟು ಏನೋ ಒಂದು ಮಾಡ್ತಾಯಿದ್ದ. ಸರಿ ಅಂದ್ಬಿಟ್ಟು ನನಗೂ ಒಂದು ಮಾಡಿದ್ದ, ನಾನು ತಿಂದೆ. ಮಯೋನೀಸ್ ಅಷ್ಟೊಂದೇನೋ ಚೆನ್ನಾಗಿರಲಿಲ್ಲ, ಏನೋ ಹುಳಿ ಥರ ಇತ್ತು. ಆಮೇಲೆ ನೀರು ಬೇಕಿತ್ತು, ಆಮೇಲೆ ಕುಡಿಯೋ ನೀರು ತಂದುಬಿಟ್ಟು, ಹಾಗೆ ಇವನಿಗೆ ಕೇಳಿದ್ದಾರೆ ಏನು ಬೇಕು ಅಂತೇಳಿ. ಆವಾಗ ಇವನು ಹೇಳಿರೋದು ಗೋಬಿ ಬೇಕು ಅಂತೇಳಿ. ಹಾಗೆ ಗೋಬಿ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಗೋಬಿ ಕಲ್ಲರೇ ಇಲ್ಲ, ಸ್ವಲ್ಪನೂ ಕಲ್ಲರೇ ಇಲ್ಲ. ಫುಲ್ ಹೆಂಗೆ ಕಾಣಿಸ್ತಿದೆ ಅಂದರೆ ಚಿಕನ್ ಕಂಡಾಗೆ ಕಾಣಿಸ್ತಾ ಇದೆ ನನಗಂತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ಇವಾಗ ತಾನೇ ಏನಂದರೆ, ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ, ಕಾಫಿ ಕುಡಿಯೋ ಟೈಮಲ್ಲಿ ಅಷ್ಟೇ ಮೊಬೈಲ್ ನೋಡ್ತೀನಿ. ಅಂದರೆ ತಿಂಡಿ ಎಲ್ಲ ಆದಮೇಲೆ ಮಾಮನ ವಾಕ್ ಮಾಡಿ ಬರ್ತಾರೆ, ಅವಾಗ ಒಟ್ಟಿಗೆ ಕಾಫಿ ಮಾಡಿ ಕೊಡುವಾಗ ಆವಾಗ ಸ್ವಲ್ಪ ಮೊಬೈಲೆಲ್ಲ ನೋಡೋದು. ಅಲ್ಲಿ ತನಕ ಏನು ಮೊಬೈಲೆಲ್ಲ ನೋಡೋಲ್ಲ, ಅಲ್ಲಿ ತನಕ ಸ್ವಲ್ಪ ಅಡುಗೆ ಮನೆ ಕೆಲಸಗಳು ಅದು ಇದು ಮಾಡ್ತಾ ಇರ್ತೀನಿ. ಹಾಗೆ ನೋಡಬೇಕಾದ್ರೆ ನಾನು ಜಾಸ್ತಿ ಫೇಸ್ಬುಕ್ನ ಯೂಸ್ ಮಾಡ್ತೀನಿ. ಅಲ್ಲಿ ನೋಡ್ತಾ ಇರಬೇಕಾದ್ರೆ ನನಗೆ ಒಂಥರ ಶಾಕಿಂಗ್ ನ್ಯೂಸ್ ಥರ ಆಗೋಯ್ತಿದ್ದು. ಸಡನ್ನಾಗಿ ಅದು ಅಪರ್ಣ ಸತ್ತೋಗಿದ್ದಾರೆ ಅಂತ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತೇಳಿ ಹಾಕಿದ್ದಾರೆ. ನನಗೆ ನೋಡಿಬಿಟ್ಟು ಒಂಥರ ಶಾಕ್ ಆಗೋಯ್ತು. ಒಂದೊಂದು ಸರಿ ಸುಳ್ಳೆಲ್ಲ ಬರ್ತಾ ಇರುತ್ತಲ್ವ, ಅದು ಫೋಟೋ ಎಲ್ಲ ಹಾಕಿ ಶ್ರದ್ಧಾಂಜಲಿ ಹಾಕಿರ್ಬೇಕಾದ್ರೆ ಮತ್ತೆ ಒಂದಷ್ಟು ಇದನ್ನು ನೋಡೋಕ್ಕೆ ಹೋದಾಗ ಆವಾಗ ಗೊತ್ತಾಗ್ತಾಯಿದೆ ಅವರು ಇಲ್ಲ ಸತ್ತೋಗಿದ್ದಾರೆ ಅಂತೇಳಿ. ಒಂಥರ ಶಾಕ್ ಆಗೋಯ್ತು. ಏಕೆಂದರೆ ಏನಾದರೂ ನಮಗೆ ಅಲ್ಪ ಸ್ವಲ್ಪನಾದರೂ ಅವ್ರಿಗೆ ಈ ಥರ ವಿಷಯ ಈ ಥರ ಇದೆ ಅಂತ ನಮಗೇನಾದ್ರು ಗೊತ್ತಿದ್ದಿದ್ರೆ, ಈ ಥರ ಅವ್ರಿಗೆ ಕ್ಯಾನ್ಸರ್ ಇದೆಯಂತೆ ಹಾಗೆ ಅಂತ ಸ್ವಲ್ಪ ವಿಷಯ ಗೊತ್ತಿದ್ದು, ಆಮೇಲೆ ಅವರು ಹೀಗೆ ತೀರೋದ್ರು ಅಂದರೆ ಓಕೆ ಅವ್ರಿಗೆ ಕ್ಯಾನ್ಸರ್ ಇತ್ತು ತೀರೋದ್ರು ಅಂತ ಅನಿಸುತ್ತೆ. ಈಗ ಸಡನ್ನಾಗಿ ನಮಗೆ ಅವ್ರಿಗೆ ಕ್ಯಾನ್ಸರ್ ಇತ್ತು ಅನ್ನೋದೇ ಗೊತ್ತಿಲ್ಲ ನಮಗೆ. ಇದ್ದಕ್ಕಿದ್ದಾಗೆ ಹಿಂಗೆ ತೀರೋಗ್ಬಿಟ್ರು ಅಂದಾಗ ಒಂಥರ ಶಾಕ್ ಆಗಿಬಿಟ್ಟು ಹೌದಾ ಅಂತ. ಆಮೇಲೆ ನೋಡ್ರಿ ಒಂದಷ್ಟು ನೋಡ್ತಾ ಹೋದರೆ ಅವ್ರದ್ದೇ ವಿಷಯಗಳೆಲ್ಲ ಬರ್ತಾ ಇದೆ.
ಈ ಥರ ಆಗಿದೆ, ಅವ್ರಿಗೆ ತುಂಬ ದಿನದಿಂದ ಕ್ಯಾನ್ಸರ್ ಇತ್ತು ಅಂತೇಳಿ. ಆಮೇಲೆ ಒಂಥರ ಶಾಕಿಂಗ್ ನ್ಯೂಸ್ ಥರ ಆಗೋಯ್ತು ಬೆಳಿಗ್ಗೆನೇ ಇದು. ಎಷ್ಟು ಇದರಲ್ಲಿ ಮಜಾ ಭಾರತ ನೋಡ್ತಾ ಇದ್ರೆ ಗೊತ್ತಿರುತ್ತೆ ಅವರಿಗೆ ಎಷ್ಟು ಕಾಮಿಡಿಯಾಗಿ ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ಕನ್ನಡದ ಬಗ್ಗೆ ತುಂಬ ಒಲವಿತ್ತು ಅವ್ರಿಗೆ, ತುಂಬ ಚೆನ್ನಾಗಿ ಕನ್ನಡನ ಮಾತಾಡ್ತಾಯಿದ್ರು, ನಮಗಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾಯಿದ್ರು. ನೋಡಿದ್ರೆ ಈ ಥರ ಆಗೋಯ್ತು ಅಂತ ಒಂಥರ ಬೇಜಾರಾಗ್ತಾ ಇದೆ ಬೆಳಿಗ್ಗೆನೆ. ಹಾಗೆ ಇವತ್ತು ಕೌಶಿ ಜಸ್ಟ್ ಇವಾಗ ಕಾಲೇಜಿಗೆ ಹೋದ, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೋಹನ್ ಮಾಮನಿಗೆ ಆಫೀಸ್ ಕಡೆಯಿಂದ ಸಿಟಿಯಲ್ಲಿ ಒಂದು ಮೀಟಿಂಗ್ ಇದೆ. ಏನು ಮೀಟಿಂಗ್ ಅಂದರೆ ಆಫೀಸ್ ಬಗ್ಗೆ ಇದ್ರ ಬಗ್ಗೆನೇ ಒಂದಷ್ಟು ಮೀಟಿಂಗ್ ಇರುತ್ತೆ. ಬೆಳಿಗ್ಗೆಯಿಂದ ಒಂದು 9:30 ಸ್ಟಾರ್ಟ್ ಆದರೆ 4:45 ಗಂಟೆ ತನಕ ಮೀಟಿಂಗ್ ಇರುತ್ತೆ. ಅದ್ರ ಬಗ್ಗೆ ಆಫೀಸ್ ಬಗ್ಗೆ ಯಾವ ಥರ ಮಾಡಬೇಕು ಅಂತೇಳಿ, ಅಂದರೆ ಇನ್ಸೂರೆನ್ಸ್ ಬಗ್ಗೆನೇ ಒಂದು ಸ್ವಲ್ಪ ಏನು ಹೇಳ್ತಾರೆ, ಅಂದರೆ ಹೊಸ ಇದೆಲ್ಲ ಬರ್ತಾ ಇರುತ್ತೆ, ರೂಲ್ಸ್ ಬರುತ್ತೆ, ಮತ್ತು ಹೊಸ ರೀತಿಗಳು ಇನ್ಸೂರೆನ್ಸಲ್ಲಿ ಸೇರ್ಕೊಳ್ತಾ ಇರುತ್ತೆ. ಅವಾಗ ಅದ್ರ ಬಗ್ಗೆ ಒಂದಷ್ಟು ಮೀಟಿಂಗ್ಗಳು ಮತ್ತು ಚರ್ಚೆ ಎಲ್ಲ ಮಾಡಿ ಆಮೇಲೆ ಸಾಯಂಕಾಲ ತನಕ ಅಲ್ಲೇ ಇರ್ತಾರೆ. ಹೋಗಿಲ್ಲ ಅಂದರೆ ಏನೂ ಆಗಲ್ಲ. ಆದರೆ ಮೋಹನ್ ಮಾಮನ ಹೆಸರು ಕೊಡ್ತಾರೆ ಅವ್ರಿಗೆ, ಎಂಥವ್ರು ಬರಬೇಕು ಈ ಆಫೀಸಿಂದ ಅಂತೇಳಿ. ಇಲ್ಲಿ ಆಫೀಸಿಂದ ಮೋಹನ್ ಮಾಮ ಹೋಗಬೇಕು, ಅದಕ್ಕೆ ಮೋಹನ್ ಮಾಮ ಹೋಗಿದ್ದಾರೆ. ಸಾಯಂಕಾಲನೇ ಬರೋದು ಅವರು. ಹಾಗಿವತ್ತು ಆಷಾಢ ಶುಕ್ರವಾರ. ನಾನು ಅದಕ್ಕೆ ಇವಾಗ ನಿನ್ನೆನೂ ತಲೆಗೆ ಸ್ನಾನ ಮಾಡಿದ್ದೀನಿ. ಇವಾಗ ಏನಾಗ್ಬಿಟ್ಟಿದೆ, ಒಂದು ಸ್ವಲ್ಪ ದಿನ ಡೈಲಿ ತಲೆಗೆ ಸ್ನಾನ ಮಾಡಿ ಅಭ್ಯಾಸ ಮಾಡ್ಕೊಬಿಟ್ನಲ್ಲ, ಇವಾಗ ಡೈಲಿ ತಲೆಗೆ ಸ್ನಾನ ಮಾಡೋಕ್ಕೆ ಒಂಥರ ಖುಷಿಯಾಗುತ್ತೆ, ಇಷ್ಟ ಆಗುತ್ತೆ, ಒಂಥರ ಫ್ರೆಶ್ ಅನಿಸುತ್ತೆ. ಏನೋ ಒಂಥರ ಡೈಲಿ ಮಾಡೋಕ್ಕೆ ಕಷ್ಟ ಒಂದೊಂದು ಸರಿ, ಆದರೆ ಸ್ನಾನ ಮಾಡಿ ಬಂದಮೇಲೆ ಏನೋ ಒಂಥರ ಫ್ರೆಶ್ ಅನಿಸುತ್ತೆ ತಲೆಗೆ ಸ್ನಾನ ಮಾಡಿದಾಗ. ಅದಕ್ಕೆ ಇವಾಗ ನಾನು ನನ್ನ ಚಪ್ಪಲಿಗಳು ಎಲ್ಲುಂಟು, ಚಪ್ಪಲಿಗಳನ್ನ ಎಲ್ಲಂದ್ರಲ್ಲಿ ಬಿಟ್ಬಿಟ್ಟಿರ್ತೀನಿ. ಒಂದೊಂದ್ಸಲ ಅದು ಕಾಲು ಹಿಂಡಿ ಇದ್ದಿಲ್ಲ, ಅದು ಪೇಯ್ನ್ ಬಂದುಬಿಟ್ಟಾಗ ಎಲ್ಲೆಲ್ಲೋ ಬಿಟ್ಬಿಟ್ಟಿರ್ತೀನಿ, ಅದಕ್ಕೆ ಹುಡುಕ್ತಾ ಇರ್ತೀನಿ. ಅದಕ್ಕೆ ಏನು ಮಾಡಿದೆ ಅಂದರೆ ಇವತ್ತು ಶುಂಠಿ ಇತ್ತು, ಅದು ಏನಾಗಿತ್ತು ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ರು ಮೇಲೆ ಫಂಗಸ್ ಥರ ಅಂದರೆ ಹೋಗಿತ್ತು. ಅದಕ್ಕೆ ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದೆ. ಅದು ಇಷ್ಟಿಷ್ಟುದ್ದದ್ದು 2 ಪೀಸ್ ಇತ್ತು. ಅದ್ರ ಜೊತೆಗೆ ಒಂದು ಈರುಳ್ಳಿನ ಹಾಕ್ಬಿಟ್ಟು ರುಬ್ಬಿ ಅದು ನೀರೆಲ್ಲ ತೆಗೆದು ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಇಷ್ಟು ನೀರಿದೆ, ಇಷ್ಟೆಲ್ಲ ಯೂಸ್ ಆಗಲ್ಲ ನನಗೆ, ಅರ್ಧ ಮಾತ್ರ ಯೂಸ್ ಆಗುತ್ತೆ, ಅರ್ಧನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಹಾಗೆ ಮೋಹನ್ ಮಾಮನಿಗೆ ಇನ್ನೊಂದು ಹೇಳ್ತಾ ಇದ್ದೆ, ಏನಂದರೆ ಏನಾದರೂ ಗಿಫ್ಟ್ ಕೊಡ್ತಾರೆ ಇಸ್ಕೊಬನ್ನಿ ಅಂತ ಹೇಳ್ತಾ ಇದ್ದೆ. ಹೋದ ಸರಿ ಅದು ಮೀಟಿಂಗ್ ಅಲ್ಲ, ಅದು ಬೇರೆ, ಅದರಲ್ಲಿ ಈ ಥರದ್ದು ಗಿಫ್ಟ್ ಕೊಟ್ಟಿದ್ರು, ನಾನು ತೋರಿಸಿದ್ದೀನಿ. ಈ ಥರದ್ದು 2 ಬೌಲ್ ಬಂದಿತ್ತು. ನಾನು ಸುಮಾರು ಈ ಥರದ್ದೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ, ಮೊದಲು ಯೂಸ್ ಮಾಡಿದ್ರೆ ಒಡೆದೋಗ್ಬಿಡುತ್ತೆ ಆ ಥರ ದೃಷ್ಟಿಯಿಂದನೇ ಈ ಥರದ್ದೆಲ್ಲ ಯೂಸೇ ಮಾಡ್ತಾ ಇರಲಿಲ್ಲ, ಎಲ್ಲ ಎತ್ತಿ ಇಟ್ಕೊಳ್ಳೋದು ಆ ಥರ ಮಾಡ್ತಿದ್ದೆ. ಈಗ ಆ ಥರ ಅಲ್ಲ, ಇರೋದೇ ಒಡೆದಾಕೋಕ್ಕೆ, ಅದಿರೋದೇ ಒಡೆದೋಗೋಕ್ಕೆ, ಯೂಸ್ ಮಾಡುವಷ್ಟು ದಿನ ಯೂಸ್ ಮಾಡೋಣ, ಒಡೆದೋದ್ರೆ ಹೋಗ್ಲಿ ಬಿಡು ಅಂದ್ಕೊಂಡು ಇವಾಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟು ದಿನದಿಂದನೂ ಅದನ್ನು ಯೂಸ್ ಮಾಡಿ ಬರ್ತಾಯಿದ್ದೀನಿ. ಈಗ ಒಡೆದೋಗುತ್ತೆ ಅಂತ ಮಡಿಕೊಂಡ್ರೆ ಅದು ಒಡೆದೇ ಹೋಗಲ್ಲ, ಹಾಗೇ ಇರುತ್ತೆ. ಅದಕ್ಕೆ ಹೋಗ್ಲಿ ಬಿಡಿ, ಅದೆಷ್ಟು ದಿನ ಬಾಳಿಕೆ ಬರುತ್ತೆ ಬರಲಿ ಅಂದ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೋಹನ್ ಮಾಮ ಹೇಳ್ತಾ ಇರೋದು, ಆ ಥರ ಮೀಟಿಂಗ್ ಅಲ್ಲ, ಇದೇ ಬೇರೆ ಥರ ಮೀಟಿಂಗು ಅಂತ ಹೇಳ್ತಾಯಿದ್ರು. ಊಟ ಇರುತ್ತೆ ಅಷ್ಟೇ, ಇವಾಗ ತಿಂಡಿ ಕಾಫಿ ಇರುತ್ತೆ, ಮತ್ತು ಮಧ್ಯಾಹ್ನ ಊಟ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಈ ಥರ ಗಿಫ್ಟ್ ಎಲ್ಲ ಏನು ಕೊಡಲ್ಲ. ಬಂದಿರೋರಿಗೆ ಸ್ಪೀಚ್ ಕೊಡ್ತಾರೆ ಅಷ್ಟೇ, ಅದನ್ನು ನೀಟಾಗಿ ಕೇಳಿಸ್ಕೊಂಡು ಅದನ್ನು ಬರ್ಕೊಳ್ಳಿ ಅಂತೇಳಿ ಒಂದು ಬುಕ್ಸು ಪೆನ್ನು ಈ ಥರದ್ದೆಲ್ಲ ಕೊಡ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಗಿಫ್ಟ್ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಓಕೆ, ಹಾಗೆ ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ವೈಟ್ ಬಟ್ಟೆಗಳೆಲ್ಲ ಇತ್ತು, ತುಂಬ ದಿನದಿಂದ ಇಟ್ಟಿದ್ದೆ, ಅದನ್ನೆಲ್ಲ ತುಂಬ ದಿನದಿಂದ ಅಂದರೆ ಒಂದು ವಾರದಿಂದ ಇಟ್ಟಿದ್ದೆ, ಅದನ್ನೆಲ್ಲ ಇವಾಗ ಮಿಷಿನ್ಗೆ ಹಾಕ್ತೀನಿ. ಅದು ಪಾಡಿಗೆ ಅದು ಕೆಲಸ ಮಾಡಲಿ, ನನ್ನ ಪಾಡಿಗೆ ನಾನಿಲ್ಲಿ ಕೆಲಸ ಮಾಡ್ತೀನಿ. ಓಕೆ, ಅಲ್ಲಿ ಹೊರಗಡೆ ಏನೋ ಸೌಂಡ್ ಆಗ್ತಾಯಿತ್ತು, ನೋಡ್ತಾ ಇದ್ದೆ ಅಷ್ಟೆ. ಹಾಗೆ ಏನಂದರೆ, ನಾನು ರುಬ್ಬಿದಂಥ ಈರುಳ್ಳಿ ರಸ ಮತ್ತು ಶುಂಠಿದು ರಸ ಎರಡನ್ನೂ ಮಿಕ್ಸ್ ಮಾಡಿದ್ನಲ್ಲ, ಅದೇ 2 ರಸನೂ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಹಚ್ಚಿದ್ದೀನಿ ಕೂದಲಿಗೆ. ಒಬ್ಬೊಬ್ರು ಏನು ಮಾಡ್ತಾರೆ,
ಈರುಳ್ಳಿ ರಸಕ್ಕೆ ಅಂದರೆ ಈರುಳ್ಳಿ ಇರ್ಬೋದು, ಶುಂಠಿ ಏನಾದರೂ ನೀರು ತೊಗೊಂಡಿರ್ತೀವಲ್ಲ, ಆ ನೀರಿಗೆ ನೀವು ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೂದಲಿಗೆ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಮೇಲೆ ತೇಲ್ತಾ ಇರುತ್ತೆ. ಈ ರಸ ಏನಿರುತ್ತೆ ಈರುಳ್ಳಿದು ನೀರು ಅದೇನಾಗುತ್ತೆ ಸಪ್ರೇಟ್ ಆಗುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂದರೆ ಫಸ್ಟು ನೀವೇನು ರುಬ್ಕೊಂಡಿರ್ತೀರ ಅಂದರೆ ಏನು ನೀರು ಎತ್ಕೊಂಡಿರ್ತೀರ ಆ ನೀರನ್ನು ಇಡೀ ಬುರುಡೆಗೆ ರೂಟು, ಕೂದಲಿಗೆ ಹಚ್ಚಬೇಕು ಅನ್ನೋ ಅವಶ್ಯಕತೆ ಇಲ್ಲ, ರೂಟು ಮೀನು ರೂಟಿಗೆ ಹಚ್ಕೋಬೇಕು. ಚೆನ್ನಾಗಿ ಹಚ್ಕೊಂಡು 1-2 ನಿಮಿಷ ಮಸಾಜ್ ಮಾಡಿ. ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಬಾರ್ದು. ಈರುಳ್ಳಿ ರಸಕ್ಕೆ ಎಣ್ಣೆ ಮಿಕ್ಸ್ ಮಾಡಬಾರ್ದು. ಬರೀ ನೀರೇನಿದೆ ಅದನ್ನು ಇಡೀ ಬುಡಕ್ಕೆಲ್ಲ ಹಚ್ಕೊಂಡು 1-2 ನಿಮಿಷ ಮಸಾಜ್ ಮಾಡಿ. ಚೆನ್ನಾಗಿ ಮಸಾಜ್ ಮಾಡಾದಮೇಲೆ ಆಮೇಲೆ ಸ್ವಲ್ಪ ಎಣ್ಣೆನ ಕೈಗೆ ಈ ಥರ ಕೈಗೆ ಹಾಕ್ಕೊಂಡು 2 ಕೈನೂ ಉಜ್ಜಿಬಿಟ್ಟು ಆಮೇಲೆ ಕೂದಲಿಗೆಲ್ಲ ಹಚ್ಬಿಟ್ಟು ಅದನ್ನು ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಫಸ್ಟೇ ನೀವು ನೀರಿನ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಅದು ಮಿಕ್ಸ್ ಆಗೋದಿಲ್ಲ. ಈ ರೀತಿ ಮಾಡಿದ್ರೆ ಸ್ವಲ್ಪ ಮಿಕ್ಸ್ ಆಗುತ್ತೆ. ನೋಡಿ, ನಾನು ಯಾವಾಗಲೂ ಆ ರೀತಿನೇ ಹಚ್ಚೋದು. ಫಸ್ಟು ಆ ನೀರಿನೆಲ್ಲ ತೆಗೆದು ರೂಟಿಗೆಲ್ಲ ಹಚ್ಕೊಂಡು ಆಮೇಲೆ ಎಣ್ಣೆ ಹಚ್ತೀನಿ. ಎಣ್ಣೆ ಹಚ್ಚಬೇಕು ಅಂತೇನು ಅವಶ್ಯಕತೆ ಇಲ್ಲ, ಹಚ್ಚಿಲ್ಲ ಅಂದರೂ ನಡೆಯುತ್ತೆ. ಯಾಕೆ ಎಣ್ಣೆ ಹಚ್ಚಬೇಕು ಅಂದರೆ ಈರುಳ್ಳಿ ರಸ ಏನಿರುತ್ತೆ ಅದು ನೀರು ಥರ ಇರುತ್ತೆ. ಅದು ಡ್ರೈ ಆದಮೇಲೆ ಒಂಥರ ಆಗಿಬಿಡುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಶ್ಯಾಂಪು ಹಾಕಿ ಸ್ನಾನ ಮಾಡ್ತೀವಿ. ಅದರಿಂದ ಅದು ಏನಾಗುತ್ತೆ ಡ್ರೈ ಅಂತ ಅನಿಸುತ್ತೆ ಸ್ನಾನ ಮಾಡಿ ಬಂದ ಮೇಲೆ. ಅದರಿಂದ ನೀವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ನಾನು ಹೇಗೆ ಮಾಡಿದ್ದೀನಿ, ಫಸ್ಟು ಈರುಳ್ಳಿ ರಸ ಮತ್ತು ಎಣ್ಣೆ ಹಚ್ಕೊಂಡು 1-2 ನಿಮಿಷ ಮಸಾಜ್ ಮಾಡಿ ಆಮೇಲೆ ಈ ರೀತಿ ಕೂದಲನ್ನ ಕಟ್ಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡಿದ್ರೆ ಶ್ಯಾಂಪು ಹಾಕಿ ಕೂದಲು ಅಷ್ಟೊಂದು ರಫ್ ಅನಿಸಲ್ಲ, ಸ್ವಲ್ಪ ಸಾಫ್ಟ್ ಅನಿಸುತ್ತೆ. ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರೆ ಏನಾದರೂ ಅಡುಗೆ ಎಲ್ಲ ಮಾಡಬೇಕಿತ್ತು. ಈಗ ಅವರು ಇವತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಇನ್ನೇನಿದ್ರು ರಾತ್ರಿ ಊಟಕ್ಕೆ, ರಾತ್ರಿಗಲ್ವ ಒಂದು ಟೈಮ್ಗೆ ಏನೋ ಮಾಡ್ಕೊಂಡ್ರಾಯ್ತು ಅಂತೇಳಿ ಸುಮ್ಮನೆ ಇದ್ದೀನಿ. ನನಗೆ ಇವತ್ತು ತರಕಾರಿ ಪಲಾವ್ ಮಾಡಿದ್ದೆ, ಅದೇ ಇದೆ. ಮಧ್ಯಾಹ್ನ ಅದೇ ತಿನ್ಕೋತೀನಿ, ನಾನೊಬ್ಬಳೇ ಅಲ್ವಾ, ಅದರಿಂದ. ಓಕೆ, ಟೈಮ್ ಬಂದು ಇವಾಗ 12:45 ಆಗ್ತಾ ಇದೆ. ಇವಾಗ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇದು ಹಾಲಿನ ಪ್ಯಾಕೆಟಲ್ಲಿ ಇದರಲ್ಲಿ ಜಾಸ್ತಿ ಏನಂದರೆ ಕೊಬ್ಬಿನಂಶ ಇರುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಇರೋದೆಲ್ಲ ಹಾಲಿನ ಏನು ಹೇಳ್ತೀವಿ ಹಾಲಿನ ಕೆನೆ. ಇದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ತುಂಬ ಜನ ಏನು ಮಾಡ್ತಾರೆ ಹೇಳಿ, ಬೆಣ್ಣೆ ಮಾಡ್ತಾರೆ ಮತ್ತು ಅದರಿಂದ ತುಪ್ಪ ಮಾಡ್ಕೋತಾರೆ. ಹಾಗೆ ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಿಲ್ಲ, ಅದನ್ನು ಏನು ಮಾಡಿ ಅಂದರೆ ತುಂಬ ಯೂಸ್ ಮಾಡ್ಕೋಬೋದು. ಯಾವ ಥರ ಅಂದರೆ ನೀವು ತರಕಾರಿ ಪಲಾವು, ಟೊಮೆಟೊ ಬಾತು, ಬಿರಿಯಾನಿ ಏನಾದರೂ ಮಾಡಿ ಅದಕ್ಕೆ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಏನಂದರೆ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಟೇಸ್ಟ್ ನೋಡಿ, ನೀವು ಬೆಣ್ಣೆ ತುಪ್ಪ ಹಾಕಬೇಕಾಗಿಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಇಲ್ಲ ಅಂದರೆ ಈ ಬೇಳೆ ಸಾಂಬಾರೆಲ್ಲ ತಿಂತಿರಲ್ಲ, ಆ ಬೇಳೆ ಸಾಂಬಾರು ಒಳಗಡೆಗೆಲ್ಲ ಊಟ ಮಾಡ್ತಿರಲ್ಲ, ಆವಾಗ ಬೇಳೆ ಸಾರು ತಟ್ಟೆಗೆ ಹಾಕ್ಕೊಂಡಿರ್ತೀರಿ ನೋಡಿ, ಅಂಥ ಟೈಮಲ್ಲಿ ಇದನ್ನು ಸ್ವಲ್ಪ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನೀವು ಬೆಣ್ಣೆ ಮಾಡಿ ಅದನ್ನು ತುಪ್ಪ ಮಾಡಿ ಆಮೇಲೆ ಹಾಕ್ಕೋತೀರ, ಇದನ್ನೇ ಹಾಕ್ಕೊಂಡ್ರು ಅಷ್ಟೇ ಟೇಸ್ಟ್ ಇರುತ್ತೆ. ಬೆಣ್ಣೆ ಅಷ್ಟೇ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟೊಂದಿದೆ, ನಿಮಗೆ ಕಾಣಿಸ್ತಿದೆ, ಇಲ್ಲಿದೆ ನೋಡಿ, ಇಲ್ಲಿ ತನಕ ಇದೆ. ಇದನ್ನು ಈ ಥರ ಒಂದು ಬೌಲಲ್ಲಿ ಹಾಕಿಟ್ಕೊಂಡು ನೀವು ಆ ರೀತಿ ಮಕ್ಕಳಿದ್ರೆ ಆ ರೀತಿ ಮಾಡಿ ಅವ್ರಿಗೂ ಟೇಸ್ಟ್ ಬರುತ್ತಲ್ಲ, ಚೆನ್ನಾಗಿ ತಿಂತಾರೆ. ನಾನಿಲ್ಲಿ ಸ್ವಲ್ಪ ಹಾಲಿನ ಕೆನೆ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ಹಾಲಿನ ಕೆನೆ ಅನ್ನೋದಕ್ಕಿಂತ ಬೆಣ್ಣೆ, ಇದು ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಬೆಣ್ಣೆನೇ ಇದು. ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀಟಾಗಿ ಹೊಡ್ಕೊಂಡ್ರೆ ಬೆಣ್ಣೆ ಥರ ಬರುತ್ತೆ. ಅದು ಇವಾಗ ಕೆನೆ ಮತ್ತು 2 ಸೇರ್ಕೊಂಡಿರೋದ್ರಿಂದ ಅಷ್ಟು ಬೆಣ್ಣೆ ಅಂತ ಅನಿಸಲ್ಲ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರ್ನ ಯೂಸ್ ಮಾಡ್ಕೊಳ್ತೀನಿ ನೋಡಿ. ಆವಾಗೆಲ್ಲ ಸ್ವಲ್ಪ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಆವಾಗೆಲ್ಲ ಮುಖ ಚೆನ್ನಾಗಿರಬೇಕು, ಗ್ಲೋ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಅಂದರೆ ಇದೊಂದೇ ವರ್ಡು, ಏನಂತ ಹಾಲಿನ ಕೆನೆನ ತೊಗೊಂಡು ನೀಟಾಗಿ ಮುಖಕ್ಕೆ ಹಾಕ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ, ಆವಾಗ ಮುಖ ಗ್ಲೋ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳೋರು.
ಅದನ್ನು ನಾನಿವತ್ತು ಮಾಡ್ತಾ ಇರೋದು. ಅರಿಶಿನ ಸಾಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಇದು ಸ್ಕಿನ್ನಿಗೆ ಕತ್ತು ಮತ್ತು ಮುಖಕ್ಕಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂಥರ ಯಾವ ಥರ ಅಂದರೆ ಆಯಿಲ್ ಥರ ಆಗುತ್ತೆ ನೋಡಿ, ಏಕೆಂದರೆ ಬೆಣ್ಣೆ ಅಲ್ವಾ, ಅದರಿಂದ ಈ ಥರ ಹಾಕ್ಬಿಟ್ಟು 1-2 ನಿಮಿಷ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ನೀವೇನು ಮಸಾಜ್ ಮಾಡಿಬಿಟ್ಟು ಹೋಗಿ ಮುಖ ತೊಳಿಬೇಕಂತ ಏನಿಲ್ಲ. ಸ್ವಲ್ಪ ಹೊತ್ತು ಮಸಾಜ್ ಮಾಡಿಬಿಟ್ಟು ಬಿಟ್ಬಿಡಿ. ಆಮೇಲೆ ಬೇಕಾದರೆ ಮುಖ ತೊಳಿಬೋದು. ನೀವು ಯಾವ ಟೈಮಲ್ಲಾದರೂ ಯೂಸ್ ಮಾಡ್ಬೋದು. ನೈಟ್ ಟೈಮಲ್ಲಾದರೂ ಯೂಸ್ ಮಾಡಿ, ಇಲ್ಲ ಮಾರ್ನಿಂಗ್ ಟೈಮಾದರೂ ಯೂಸ್ ಮಾಡಿ. ಅದು ನಿಮಗೆ ಬಿಟ್ಟಿರುವಂಥದ್ದು. ನೋಡಿ ಎಷ್ಟೊಂದು ಎಣ್ಣೆ ಥರ ಆಯ್ತು ಇದು. ನಾನು ಇದನ್ನು ಈಗ ಹಾಕ್ಬಿಟ್ಟು 1-2 ನಿಮಿಷ ಮಸಾಜ್ ಮಾಡಿಬಿಟ್ಟು ಇದನ್ನು ಹೀಗೆ ಬಿಟ್ಬಿಡ್ತೀನಿ. ಒಟ್ಟಿಗೆ ಸ್ನಾನಕ್ಕೆ ಹೋಗ್ತೀನಲ್ಲ ಆವಾಗಲೇ ವಾಶ್ ಮಾಡೋದು, ಅಲ್ಲಿ ತನಕ ಏನು ವಾಶ್ ಮಾಡಲ್ಲ. ಹಾಲಿನ ಕೆನೆ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಷ್ಟೆಲ್ಲ ಯೂಸ್ ಇದೆ ನೋಡಿ, ನಮಗೆ ಗೊತ್ತೇ ಇರಲ್ಲ ಒಂದೊಂದ್ಸರಿ. ಮಕ್ಕಳಿಗೆ ಊಟಕ್ಕೆ ಹಾಕಿ ತಿನ್ನಿಸಿ, ಅನ್ನಕ್ಕೆ, ಪಲಾವ್ಗೆ, ಬೇಳೆ ಸಾಂಬಾರಿಗೆ ಇದನ್ನು ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದೇ ಒಂದು ಚಿಟಕಿ ಹಾಲಿನ ಕೆನೆಯಲ್ಲಿ ಇಡೀ ಮುಖ ಮತ್ತು ಸ್ಕಿನ್ಗೆಲ್ಲ ನೆಕ್ಕಿಗೂ ಕೂಡ ಹಾಕಿದ್ದೀನಿ. ನೀವು ಸ್ನಾನಕ್ಕೆ ಹೋಗ್ತಿರಲ್ಲ, ಅದಕ್ಕೆ ಮೊದಲು ಏನು ಮಾಡಿ ಗೊತ್ತಾ, ಏಕೆಂದರೆ ಎಣ್ಣೆ ಥರ ಇರುತ್ತಲ್ಲ, ಅದರಿಂದ ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಳ್ಳಿ. ಒಂದೆರಡು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿ. ಆವಾಗ ಬೇಗ ಈ ಎಣ್ಣೆ ಅಂಶ ಏನಿರುತ್ತೆ ಅದು ಹೋಗಲ್ಲ. ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿದ್ರೆ ಹೋಗುತ್ತೆ. ನೀವು ಸೋಪೆಲ್ಲ ಯೂಸ್ ಮಾಡ್ತೀನಿ ಅಂದರೆ 1-2 ಸಾರಿನಾದರೂ ಯೂಸ್ ಮಾಡಬೇಕು. ಇಲ್ಲಾಂದರೆ ನೈಟ್ ಟೈಮ್ ಮಾಡಿದ್ರೆ ಏನು ಮಾಡ್ಬೋದು ಅಂದರೆ ನೀಟಾಗಿ ಒಂದು 1/2 ಅವರ್, ಎಷ್ಟೊತ್ತಾದರೂ ಇಟ್ಕೋಬೋದು. 1/2 ಅವರ್ ಅಂತ ಏನಿಲ್ಲ, ಎಷ್ಟೊತ್ತಾದರೂ ಇಟ್ಕೊಳ್ಳಿ. ಮಸಾಜ್ ಮಾಡಿಬಿಟ್ಟು ನೀಟಾಗಿ ಹಾಗೇ ಬಿಟ್ಬಿಡಿ. ಮಲಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಪಿಲ್ಲೋಗೆಲ್ಲ ಆಗುತ್ತೆ ಅಂತೇಳಿ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಆರಾಮಾಗಿ ಮಲ್ಕೋಬೋದು. ಅವಾಗ ಇನ್ನೂ ಚೆನ್ನಾಗಿರುತ್ತೆ ಸ್ಕಿನ್ನು. ಬೆಳಿಗ್ಗೆ ಟೈಮ್ ಯೂಸ್ ಮಾಡೋದಕ್ಕಿಂತ ನೈಟ್ ಟೈಮ್ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡಿ. ಸ್ಕಿನ್ನು ಯಾಕೆ ಗ್ಲೋ ಬರಲ್ಲ, ಇದನ್ನು ಬೇಕಾದರೆ ನೀವು ಪ್ರತಿದಿನ ಮಾಡ್ಬೋದು. ಒಂದು ವಾರದಲ್ಲಿ 1 ದಿನ ಮಾಡಬೇಕು, 2 ದಿನ ಮಾಡಬೇಕು, ಆ ಥರ ಏನೂ ಇಲ್ಲ. ಡೈಲಿ ಕೂಡ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಯೂಸ್ ಮಾಡಿಕೊಂಡ್ರೆ ಇನ್ನೂ ಸ್ಕಿನ್ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಪ್ರತಿಯೊಂದಿಗೂ ಕೂಡ ನಾನು ಅರಿಶಿನ ಯೂಸ್ ಮಾಡ್ತೀನಿ ಅಂತೇಳಿ. ಇದಕ್ಕೂ ಕೂಡ ಅರಿಶಿನ ಯೂಸ್ ಮಾಡಿದ್ದೀನಿ. ನೋಡಿ, ನಿಮಗೆಲ್ಲಾದರೂ ಅರಿಶಿನ ಹಾಕಿರೋ ಥರ ಕಾಣಿಸ್ತಾ ಇದೆಯಾ? ನೋಡಿ, ಲೈಟಾಗಿ ಹಾಕಿದ್ದೀನಿ, ತುಂಬ ಏನು ಹಾಕಿಲ್ಲ. ಓಕೆ, ನೋಡಿ ಹಾಗೆ ಎಲ್ಲ ಕಲೆಕ್ಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಷ್ಟಿದೆ, ಕಾಣಿಸ್ತಾ ಇದೆ ನಿಮಗೆ, ಇಷ್ಟಿದೆ. ಇದನ್ನು ನೀವು ತುಂಬ ದಿನ ಬೆಣ್ಣೆ ಮಾಡ್ತೀನಿ ಅಂದರೆ 1 ವಾರ ಇಟ್ಕೊಂಡು ಮಾಡಿ. ಆದರೆ ಹೀಗೆ ಅನ್ನಕ್ಕೆ, ಪಲಾವ್ಗೆಲ್ಲ ಮಾಡ್ತೀನಿ ಅಂದರೆ ಒಂದು 2-3 ದಿನದ ಕಲೆಕ್ಟ್ ಮಾಡಿ ಇಟ್ಕೊಂಡು ಹಾಕಿ. ಅವಾಗೇನು ಏನಿರಲ್ಲ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಾಗ್ತಾ ಇರುತ್ತೆ, ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಒಂದು 2 ಡೇಸ್ದು 3 ಡೇಸ್ನ ಕಲೆಕ್ಟ್ ಮಾಡಿಕೊಂಡು ಇಷ್ಟ ಆಗುತ್ತೆ ಖಾಲಿ ಮಾಡ್ಕೊಳ್ಳಿ. ಅಂದರೆ ಇವತ್ತೇನಾದರೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಇವತ್ತೇ ಖಾಲಿ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ದಿನ ಎಲ್ಲ ಇಡೋಕ್ಕೆ ಹೋಗಬೇಡಿ. ಏನಾದರೂ ಜಾಸ್ತಿ 1-2-3 ದಿನ ಇಟ್ಕೊಳ್ಳೇಬೇಕು ಅಂದಾಗ ಅಂಥ ಟೈಮಲ್ಲಿ ನೀವು ಈ ಥರ ಪಲಾವ್ಗೆಲ್ಲ ಯೂಸ್ ಮಾಡಿಕೊಂಡು ಖಾಲಿ ಮಾಡ್ಬೋದು. ಟೇಸ್ಟು ಬೆಣ್ಣೆ ಥರನೇ ಇರುತ್ತೆ. ನೀವು ಬೆಣ್ಣೆ ಹಾಕ್ಕೊಂಡು ಯಾವ ಥರ ಊಟ ಮಾಡ್ತೀರೋ ಅದೇ ಥರನೇ ಇರುತ್ತೆ. ನನಗೆ ಇಷ್ಟು ಕಲೆಕ್ಟ್ ಆಗಿದೆ. ಇದನ್ನು ನಾಳೆ ಏನಾದರೂ ಬೇಳೆ ಸಾರು ಅಥವಾ ಉಪ್ಪು ಸಾಂಬಾರಿಗೂ ಕೂಡ ಯೂಸ್ ಮಾಡ್ಕೋಬೋದು. ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ಥರದ್ದು ಒಂದು ಬಾಟಲ್ ಬೇಕಿತ್ತು ನನಗೆ. ತುಂಬ ಬಾಟಲ್, ಈ ಥರ ಬಾಟಲ್ನೆಲ್ಲ ನಾನು ಏನು ಮಾಡ್ತಾ ಇರ್ತೀನಿ ಅಂದರೆ ಯಾವುದಕ್ಕಾದರೂ ಒಂದೊಂದಕ್ಕೆ ಯೂಸ್ ಮಾಡ್ಕೊತಿರ್ತೀನಿ. ಎಷ್ಟು ಅಂದರೆ ಒಂದು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ, ದೇವ್ರದ್ದು ಅಂದರೆ ದೀಪದ ಎಣ್ಣೆ ಎಲ್ಲ ಇಟ್ಕೊಂಡಿದ್ದೀನಿ ಇದರಲ್ಲಿ. ಯಾಕೆ ಅಂದರೆ ಇದು ಮೇಯ್ನ್ ಕಾರಣ ಅಂದರೆ ಇದೊಂದೇ. ಇದಿರೋದ್ರಿಂದ ಈಸಿ ಅಂತೇಳಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ, ದೇವ್ರ ದೀಪಕ್ಕೆ ಎಣ್ಣೆ ಬಿಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ಥರದ್ದೆಲ್ಲ ಏನು ಮಾಡ್ತೀನಿ. ಒಂದು ದೇವ್ರ ಮನೆಯಲ್ಲಿ ಇದೆ, ಇನ್ನೊಂದು
ಹ್ಯಾಂಡ್ ವಾಶದು ಲಿಕ್ವಿಡ್ ಎಲ್ಲ ನೀರು ಎಲ್ಲ ಹಾಕ್ಬಿಟ್ಟು ಅದೊಂದು ಮಿಕ್ಸ್ ಮಾಡಿ ಇದೇ ಥರ ಒಂದು ಬಾಟ್ಲಿಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಪ್ರಿಲ್ಲು, ಅದೂ ಅಷ್ಟೇ ಇದೇ ಥರ ಒಂದು ಬಾಟಲಲ್ಲಿ ಅದು ಒಂದು ಮಿಕ್ಸ್ ಮಾಡಿ ಆ ಥರದ್ದೊಂದು ಇಟ್ಟಿದ್ದೀನಿ. ಇವಾಗ ಇದನ್ನು ಇನ್ನೊಂದನ್ನು ಏನಕ್ಕೆ ಯೂಸ್ ಮಾಡಲಿ ಅಂದರೆ ಶ್ಯಾಂಪುಗೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ತುಂಬ ದಿನದಿಂದ ಕಾಯ್ತಾ ಇದ್ದ, ಇದು ಬೇಕಿತ್ತು. ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದ್ಸರಿ ತೋರಿಸಿದ್ದೀನಿ, ಆದರೂ ಇನ್ನೊಂದ್ಸರಿ ನೋಡೋರಿದ್ರೆ ನೋಡ್ಬೋದು, ಇಲ್ಲ ಸ್ಕಿಪ್ ಮಾಡ್ತೀನಿ ಅಂದರೆ ಮಾಡ್ಬೋದು. ಇರುವಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಿ. ನಂತರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನ್ ವೆಜ್ ಅಂದರೆ ನಂಗೆ ತುಂಬ ಇಷ್ಟ ಅಂತೇಳಿ. ನಾನು ಎಷ್ಟೋ ಸರಿ ಅಂದ್ಕೊಂಡಿರ್ತೀನಿ ಸ್ಕಿಪ್ ಮಾಡಬೇಕು, ತಿನ್ನಬಾರ್ದು ಅಂತೇಳಿ. ಅಂದರೆ ವೀಕ್ಲಿ ಒಂದೇ ಸರಿ ತಿನ್ನೋದು. ಮೊದಲಾದರೆ 2 ಟೈಮ್ಸು 3 ಟೈಮ್ಸು ವೀಕ್ಲಿ ಆ ಥರ ಎಲ್ಲ ತಿಂತಿದ್ದೆ. ಇತ್ತೀಚೆಗೆ ಒಂದು 4-5 ಇಯರ್ಸೇ ಆಗೋಯಿತು. ಅಷ್ಟು ವರ್ಷದಿಂದ ಒಂದು ವಾರದಲ್ಲಿ ಒಂದೇ ದಿನ, ತುಂಬ ಅಪರೂಪ. ಮಧ್ಯದಲ್ಲಿ ಏನಾದರೂ ತಿನ್ನೋದು ಅಂದರೆ ತುಂಬ ಅಪರೂಪ. ಆ ಥರದ್ದೆಲ್ಲ ಸ್ಕಿಪ್ ಮಾಡಿಬಿಡ್ಬೇಕು, ನಾವು ಚೆನ್ನಾಗಿರಬೇಕು, ಡಯಟ್ ಮಾಡಬೇಕು. ಡಯಟ್ ಮಾಡೋ ಅಭ್ಯಾಸ ಅಂತಿಲ್ಲ ಬಿಡಿ, ಚೆನ್ನಾಗಿ ತಿನ್ನಬೇಕಷ್ಟೆ. ಆದರೆ ನಾನ್ ವೆಜ್ಜು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತಲ್ಲ, ಆವಾಗ ಕಡಿಮೆ ಮಾಡಬೇಕು ಅಂತ ಅನಿಸುತ್ತೆ. ಅದು ಈ ಥರದ್ದೆಲ್ಲ ನೋಡುವಾಗ ಅಯ್ಯೋ ಎಷ್ಟು ದಿನ ಬದುಕಿರ್ತೀವೋ ಏನೋ, ಯಾಕೆ ಎಲ್ಲ ಬಿಟ್ಬಿಡ್ಬೇಕು, ಚೆನ್ನಾಗಿ ತಿಂದು ಉಂಡು ನಾಳೆನೇ ಸತ್ತೋಗ್ಬಿಡೋಣ, ಬೇಕಾದರೆ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಸತ್ತೋಗೋಣ ಅಷ್ಟೇ ಅನ್ನೋದು. ಸುಮ್ಮನೆ ಅದು ತಿನ್ನಬಾರ್ದು, ದಪ್ಪ ಆಗಿಬಿಡ್ತೀವಿ, ಇದು ತಿಂದರೆ ಈ ಥರ ಆಗಿಬಿಡುತ್ತೆ ಅಂದ್ಕೊಂಡು ಏನು ತಿಂದೆ ಒಂದಿನ ಹೊಗೆ ಹಾಕಿಸ್ಕೊಂಡು ಹೊರಟೋಗ್ತೀವಿ. ಅದಕ್ಕೆ ಬೇಜಾರು. ಅದಕ್ಕೆ ಇರುವಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡಿ ಅಷ್ಟೇ. ಹಂಗೆ ಅಂದ್ಕೊಂಡು ಅದೇನು ಗಾದೆ ಇದೆಯಲ್ಲ, ಸಾಲ ಮಾಡಿ ತುಪ್ಪ ತಿನ್ನು ಅಂತ, ಆ ಥರ ಎಲ್ಲ ಮಾಡಬೇಡಿ. ಸಾಲ ಮಾಡಿ ನಾವು ಸತ್ರೂ ಬೇರೆಯವ್ರಿಗೆ ಹೊರೆಯಾಗಿ ಅಂತೂ ಹೋಗಬಾರ್ದು ಅಲ್ವಾ. ಅದಕ್ಕೆ ಓಕೆ. ಹಾಗೆ ಇವಾಗ ಇದು ಬೇರೆ ಕೆಲಸಕ್ಕೆ ಹೋಗೋಣ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಶ್ಯಾಂಪೂನ ಇದ್ರೊಳಗಡೆಗೆ ಒಂದೊಂದೇ ಪ್ಯಾಕೆಟು ತೋರಿಸ್ತೀನಿ ನಾನು. ಒಂದೊಂದೇ ಪ್ಯಾಕೆಟನ್ನು ಕಟ್ ಮಾಡಿ ಲಿಕ್ವಿಡ್ನ, ಅಂದರೆ ಶ್ಯಾಂಪು ಏನಿದೆ ಅದನ್ನು ಮಾತ್ರ ಈ ಬಾಟಲಿಗೆ ಹಾಕ್ಕೊಳ್ತೀನಿ. ಅದನ್ನು ನಾನು ವಾಯ್ಸ್ ಕೊಡ್ತೀನಿ, ಯಾಕೆಂದರೆ ನ್ಯೂಸ್ ನೋಡ್ತಾ ಅದು ವಿಡಿಯೋ ಮಾಡ್ತೀನಿ. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ನಾನು ಈ ರೀತಿಯಾಗಿ ಯಾಕೆ ಶ್ಯಾಂಪೂನ ಮಿಕ್ಸ್ ಮಾಡಿ ಇಟ್ಕೋತೀನಿ ಅಂದರೆ, ಇವಾಗ ನೀವು ಯಾವುದೇ ಒಂದು ಶ್ಯಾಂಪೂನ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು ಕೂದಲಿಗೆ ಅಂತ ಹೇಳ್ತಾರೆ. ಅದರಿಂದ ನಾನು ಈ ರೀತಿಯಾಗಿ ಯೂಸ್ ಮಾಡ್ತೀನಿ. ಅಂದರೆ ಈ ಥರ ಪ್ಯಾಕೆಟನ್ನು ಯೂಸ್ ಮಾಡಬೇಕು ಅಂತಿಲ್ಲ. ಬಾಟಲ್ ಇದ್ದರೆ ಅದು ಕೂಡ ಇನ್ನೊಂದು ಬಾಟಲಿಗೆ ಸ್ವಲ್ಪ ಶ್ಯಾಂಪೂನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಶ್ಯಾಂಪೂನ ಒಂದು ಬೌಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ಅದು ಬೇಗ ಮಿಕ್ಸ್ ಆಗೋದೇ ಇಲ್ಲ ನೀರಿಗೆ. ಸುಮಾರು ಒಂದು 2-3 ನಿಮಿಷ ಆಗುತ್ತೆ ನೀರಿಗೆ ಮಿಕ್ಸ್ ಆಗೋದಕ್ಕೆ. ಅದರಿಂದ ನನಗೆ ಅಷ್ಟೊಂದು ಸ್ನಾನಕ್ಕಂತ ಹೋದ್ಮೇಲೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಕೂರುವಷ್ಟು. ಅದಕ್ಕೆ ನಾನೇನು ಮಾಡ್ತೀನಿ, ಫ್ರೀಯಾಗಿದ್ದಾಗ ಈ ರೀತಿಯಾಗಿ ಶ್ಯಾಂಪೂನೆಲ್ಲ ಕಟ್ ಮಾಡಿ ಅದನ್ನು ಒಂದು ಬಾಟಲಿಗೆ ಹಾಕ್ಕೊಂಡು ಮತ್ತು ನೀರು ಎಲ್ಲ ಎರಡೂ ಹಾಕ್ಬಿಟ್ಟು ಏನಂದರೆ ಶೇಕ್ ಮಾಡಿಬಿಟ್ಟು, ಅಂದರೆ ಚೆನ್ನಾಗಿ ನೀರು ಮತ್ತು ಶ್ಯಾಂಪು ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಶೇಕ್ ಮಾಡಿ ಇಟ್ಕೊಬಿಟ್ರೆ ನೀವು ಸುಮಾರು ನನ್ನ ಪ್ರಕಾರ ನಾನು 1 ತಿಂಗಳಿಗೆ ಆ ಥರ ಎಲ್ಲ ಯೂಸ್ ಮಾಡ್ತಿದ್ದೆ. ಅಂದರೆ ಚಿಕ್ಕ ಬಾಟಲೆಲ್ಲ ಆದರೆ ಇದು ಜಾಸ್ತಿ ದಿನ ಬರ್ಬೋದು ಅನ್ಕೋತೀನಿ. ಇದು ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ, ಯಾಕೆಂದರೆ ಈ ಥರ ಬಾಟ್ಲಿಗೆ ಇದೆ ಫಸ್ಟ್ ಟೈಮ್ ಆಗ್ತಾ ಇರೋದು. ಹಾಗೆ ನಾನು ಒಂದು ಕಡೆ ನ್ಯೂಸ್ ನೋಡಿಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ಯಾಕೆಟ್ ಆದರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಒಂದೊಂದು ಪ್ಯಾಕೆಟನ್ನು ಕಟ್ ಮಾಡಿ ಹಾಕಬೇಕು, ಆ ಥರ ಆಗುತ್ತೆ. ಬಾಟಲ್ ಇದ್ದರೆ ಇನ್ನೊಂದು ಬಾಟ್ಲಿಗೆ ನೀವು ಈಸಿಯಾಗಿ ಹಾಕೋಬೋದು. ಅದರಿಂದ ಅಷ್ಟೇ ತೋರಿಸ್ತೀನಿ ನಾನು ಅದು ಯಾವ ಥರ ಆಗುತ್ತೆ ಅಂತೇಳಿ. ನಾನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ಬಾಟಲ್ಗೆ ಒಂದು 20ರಿಂದ 25 ಶ್ಯಾಂಪುದು ಪ್ಯಾಕೆಟ್ ಬರುತ್ತೆ ನೋಡಿ, 2 ರೂಪಾಯಿದು, ಅದನ್ನು ಹಾಕಿದ್ದೀನಿ. ಅಷ್ಟಾಗಿದೆ. ಅದ್ರ ತುಂಬ ಬೇಕಾದರೂ ನಾವು ನೀರನ್ನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ತೀನಿ, ಏಕೆಂದರೆ ನೀಟಾಗಿ ಮಿಕ್ಸ್ ಆಗೋಲ್ಲ. ಫುಲ್ಲು ಹಾಕ್ಬಿಟ್ರೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅಂದರೆ ಶೇಕ್ ಥರ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಆಮೇಲೆ ಬೇಕಾದರೆ ನೀವು ಫುಲ್ಲು ನೀರು ಹಾಕ್ಕೋಬೋದು. ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಮತ್ತು ಸ್ನಾನಕ್ಕೆ ಹೋದಾಗ ಈಸಿಯಾಗಿ ಹಾಗೆ
ಇದು ಪ್ರಿಲ್ದು ಬಾಟಲ್ ಆಗಿರೋದ್ರಿಂದ ಮೇಲೆ ಕ್ಯಾಪ್ನ ತೆಗೆದ್ಬಿಟ್ಟು ಹಾಗೆ ಕೈಯಲ್ಲಿ ಹಾಕ್ಕೊಂಡು ಕೂಡ ತಲೆಗೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಹಾಗೂ ಕೂಡ ಯೂಸ್ ಮಾಡ್ಬೋದು. ಅದು ನಿಮಗೆ ಹೇಗೆ ಅನುಕೂಲ ಅಂದರೆ ಈಸಿಯಾಗಿ ಅನಿಸುತ್ತೆ ಆ ಥರ ಮಾಡ್ಕೊಳ್ಳಿ. ನೋಡಿ ಇವಾಗ ನೀರು ಮತ್ತು ಶ್ಯಾಂಪು ಎರಡು ತುಂಬ ಹೊತ್ತು ಬೇಕು ಮಿಕ್ಸ್ ಆಗೋದಕ್ಕೆ, ಅಷ್ಟು ಬೇಗ ಮಿಕ್ಸ್ ಆಗೋಲ್ಲ. ಈ ಥರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಯಾಕೆಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಶ್ಯಾಂಪು, ಯಾಕೆಂದರೆ ಗಟ್ಟಿ ಇರುತ್ತಲ್ಲ. ನೀರು ಜೊತೆ ಶ್ಯಾಂಪೂನ ಮಿಕ್ಸ್ ಮಾಡಿದಾಗ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ನೀಟಾಗಿ ಈ ರೀತಿ ಶೇಕ್ ಮಾಡಿಬಿಟ್ರೆ ನೀಟಾಗುತ್ತೆ. ಅದರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಫುಲ್ಲು ಆಮೇಲೆ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ಈ ಥರ ಇರುತ್ತೆ. ನಿಮಗೆ ಇಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ. ಇವಾಗ ನೋಡಿ ಇಷ್ಟ ಆಗಿದೆ. ನಿಮಗೇನಾದರೂ ಈ ಥರ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೂ ಓಕೆ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.